ಕೆಐಎಡಿಬಿ ಭೂಸ್ವಾಧೀನ ಹಗರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ಈಗ ರಾಜಭವನದ ಬಾಗಿಲು ತಟ್ಟಿದ್ದಾರೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಇತರೆ ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧದ ಭೂಸ್ವಾಧೀನ ಹಗರಣದ ಬಗ್ಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ಕೋರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ಕೋರಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಈ ವಿಷಯವನ್ನ ಸುವರ್ಣ ನ್ಯೂಸ್ಗೆ ಖಚಿತಪಡಿಸಿದ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 19/2 ಪ್ರಕಾರ ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ಪತ್ರ ಬರೆದಿರುವುದಾಗಿ ಹೇಳಿದರು. ಇನ್ನು ಕಟ್ಟಾ ಅಂಡ್ ಸನ್ ವಿರುದ್ಧದ ಆರೋಪಗಳನ್ನ ನೋಡೋದಾದ್ರೆ, ಬಂಡಿ ಕೊಡಿಗೇನಹಳ್ಳಿ ಬಳಿ ಎಸ್ಇಝೆಡ್ ಸ್ಥಾಪನೆಗೆ ಕೆಐಎಡಿಬಿ ಭೂಮಿ ವಶಪಡಿಸಿಕೊಳ್ಳಲು ನೋಟಿಫಿಕೇಶನ್ ಹೊರಡಿಸಿತ್ತು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಗ ಜಗದೀಶ್ ಕಟ್ಟಾ ಆಗ ಸಚಿವರಾಗಿದ್ದ ತಮ್ಮ ತಂದೆಯ ಪ್ರಭಾವ ಬಳಸಿ ರೈತರ ಭೂಮಿಗೆ ಅರ್ಧ ಬೆಲೆ ನಿಗದಿಯಾಗುವಂತೆ ನೋಡಿಕೊಂಡಿದ್ರು. ಖಾಸಗಿಯವರು 1 ಎಕರೆಗೆ 60 ರಿಂದ 70 ಲಕ್ಷ ಕೊಟ್ಟು ಖರೀದಿಸುತ್ತಿದ್ದಾಗ ಕೆಐಎಡಿಬಿ 30 ರಿಂದ 35 ಲಕ್ಷ ಮಾತ್ರ ನಿಗದಿ ಮಾಡಿತ್ತು. ಇಷ್ಟೇ ಅಲ್ಲ, ಇದರ ವಿರುದ್ಧ ರೈತರು ಪ್ರತಿಭಟಿಸದಂತೆಯೂ ಕಟ್ಟಾ ಜಗದೀಶ್ ಬೆದರಿಕೆ ಹಾಕಿದ್ರು ಅನ್ನೋ ಆರೋಪವಿದೆ. ಇದಲ್ಲದೆ ಇಟಾಸ್ಕಾ ಕಂಪನಿ ಹೆಸರಲ್ಲಿ 350 ಎಕರೆ ಜಮೀನು ಖರೀದಿಸಲಾಗಿತ್ತು. ಆದರೆ ಇಷ್ಟೊಂದು ಜಮೀನು ಖರೀದಿಸಿದ್ದ ಕಂಪನಿ ಯಾರದ್ದು, ಇಷ್ಟೊಂದು ಬಂಡವಾಳ ಬಂದಿತ್ತಾದ್ರೂ ಎಲ್ಲಿಂದ? ಇದೆಲ್ಲದರ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತ ವರದಿ ಬಿತ್ತರಿಸಿತ್ತು. ಈ ಹಗರಣದ ಸಮಗ್ರ ತನಿಖೆಗೂ ಲೋಕಾಯುಕ್ತರು ಮುಂದಾದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಸಚಿವರಾಗಿದ್ದಾಗ ಮೈಸೂರಿನಲ್ಲಿ ಬೆಂಗಳೂರು ಮೂಲದ 2 ಕಂಪನಿಗಳು ಮತ್ತು ಹೈದರಾಬಾದ್ ಮೂಲದ 1 ಕಂಪನಿಗೆ 15 ಎಕರೆ ಭೂಮಿ ಮಂಜೂರು ಮಾಡಿದ್ರು. ಈ ಭೂಮಿಯನ್ನ ಕೆಐಎಡಿಬಿ 6 ವರ್ಷ ಲೀಸ್ಗೆ ನೀಡಿತ್ತು. ವಿಶೇಷ ಅಂದ್ರೆ ಎಕರೆಗೆ ನಿಗದಿಯಾದ ಲೀಸ್ ಮೊತ್ತ ಕೇವಲ 1,000. ಅಲ್ಲದೆ ಕೇವಲ 20 ದಿನಗಳಲ್ಲಿ ಕೆಐಎಡಿಬಿ ಸಂಪೂರ್ಣ ಪ್ರಕ್ರಿಯೆ ಮುಗಿಸಿತ್ತು. ವರ್ಷಗಟ್ಟಲೆ ಅಲೆದ್ರೂ ಕೆಐಎಡಿಬಿ ಭೂಮಿ ಮಂಜೂರು ಮಾಡಲ್ಲ. ಅಂಥದ್ರಲ್ಲಿ ಯಾವುದೋ ಕಂಪನಿಗಳಿಗೆ ಇಷ್ಟು ಬೇಗ, ಇಷ್ಟು ಕಡಿಮೆ ಬೆಲೆಗೆ ಭೂಮಿ ಮಂಜೂರು ಮಾಡಿರೋದು ಅನುಮಾನ ಹುಟ್ಟಿಸಿದೆ. ಈ ಎಲ್ಲ ಹಗರಣಗಳ ಕುರಿತು ಲೋಕಾಯುಕ್ತರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಇದಕ್ಕಾಗಿ ರಾಜ್ಯಪಾಲರ ಅನುಮತಿಯನ್ನು ಲೋಕಾಯುಕ್ತರು ಕೋರಿದ್ದಾರೆ. ಲೋಕಾಯುಕ್ತರೀಗ ರಾಜಭವನದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.